ಮಿನಿ ಮೈಸೂರು ಖ್ಯಾತಿಯ ಆನೇಕಲ್ ಪಟ್ಟಣದಲ್ಲಿ ಶಕ್ತಿ ದೇವತೆ ಚೌಡೇಶ್ವರಿ ದೇವಿಯ ವಿಜಯದಶಮಿ ದಸರಾ ಉತ್ಸವ ಬಹಳ ಅದ್ದೂರಿಯಾಗಿತ್ತು. ಆ್ಯಂಡ್ ಈ ಉತ್ಸವದ ಹೈಲೈಟ್ ಏನಂದರೆ ಜಂಬೂ ಸವಾರಿ. ಜಂಬೂ ಸವಾರಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ನಾಡಹಬ್ಬ ಮೈಸೂರು ದಸರಾದಲ್ಲಿ ಚಾಮುಂಡೇಶ್ವರಿಯ ಅಂಬಾರಿ ಹೊತ್ತು ಕ್ಯಾಪ್ಟನ್ ಅಭಿಮನ್ಯು ಹೆಜ್ಜೆ ಹಾಕಿದ್ರೆ, ಆನೇಕಲ್ನಲ್ಲಿ ಕೇರಳದ ಕೊಚ್ಚಿಯ ಆನೆ ಶೇಖರನ್ ಚೌಡೇಶ್ವರಿ ದೇವಿ ಉತ್ಸವ ಮೂರ್ತಿ ಅಂಬಾರಿ ಹೊತ್ತು ಜಂಬೂ ಸವಾರಿ ಮೂಲಕ ಆನೇಕಲ್ ದಸರಾ ಉತ್ಸವಕ್ಕೆ ಮೆರುಗು ನೀಡಿದ್ದಾನೆ. ಮಿನಿ ಮೈಸೂರು ಖ್ಯಾತಿಯ ಆನೇಕಲ್ನಲ್ಲಿ ಅದ್ದೂರಿ ದಸರಾ ಉತ್ಸವ. ದಸರಾ ಉತ್ಸವದ ಅಂಬಾರಿಯಲ್ಲಿ ಚೌಡೇಶ್ವರಿ ದೇವಿ ವಿರಾಜಮಾನ. ಜಂಬೂ ಸವಾರಿಗೆ ಮೆರುಗು ನೀಡಿದ ಗಜರಾಜ ಶೇಖರನ್. ಚೌಡೇಶ್ವರಿ ಜಂಬೂ ಸವಾರಿ ಕಣ್ತುಂಬಿಕೊಳ್ಳಲು ಜನಸಾಗರ. ದಸರಾ 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 ಬಂತಮ್ಮ, ಹೊಸದು ಖುಷಿಯ ನಮಗೆ ತಂತಮ್ಮ. 10 ದಿನ ಪೂಜೆಯು ಅಮ್ಮ ನಿನ್ನ ಉತ್ಸವ, ನಿತ್ಯ ಹೊಸ ರೂಪದೇ ಕಂಡೆ ನಿನ್ನ ವೈಭವ. ಮೈಸೂರಿನಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ದೇವಿ ಜಂಬೂ ಸವಾರಿಯಂತೆ ಎತ್ತ ಆನೇಕಲ್ನಲ್ಲಿ ನಾಡಹಬ್ಬ ದಸರಾ ಉತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕೇರಳದ ಕೊಚ್ಚಿಯ ಶೇಖರನ್ ಆನೆ ಚೌಡೇಶ್ವರಿ ನಗರದ ಆದಿದೇವತೆ ಚೌಡೇಶ್ವರಿ ದೇವಿಯನ್ನ ಅಂಬಾರಿಯಲ್ಲಿ ಹೊತ್ತು ಸಾಗಿದ ರಾಜನಡಿಗೆಯನ್ನ ಭಕ್ತ ಸಾಗರವೇ ಕಣ್ತುಂಬಿಕೊಂಡಿತ್ತು. ದೇವಿ ಉತ್ಸವ ಮೂರ್ತಿ ಜಂಬೂ ಸವಾರಿ ಪಟ್ಟಣದ ತಾಲೂಕು ಕಚೇರಿಯಿಂದ ತಿಲಕ್ ವೃತ್ತದ ಚೌಡೇಶ್ವರಿ ದೇವಾಲಯದ ಬಳಿ ಬರುತ್ತಿದ್ದಂತೆ ಜನಸಾಗರ ತುಂಬಿತ್ತು. ಗಣ್ಯರು ಜಂಬೂ ಸವಾರಿ ಹೊರಟಿದ್ದ ದೇವಿಗೆ ಪುಷ್ಪಾರ್ಚನೆ ಸಲ್ಲಿಸಿದರು. ಬಳಿಕ ಆನೇಕಲ್ ನಗರದ ಪ್ರಮುಖ ಬೀದಿಗಳಲ್ಲಿ ಜಂಬೂ ಸವಾರಿ ಗಜಗಾಂಭೀರ್ಯವಾಗಿ ಸಾಗಿದೆ. ಇದಕ್ಕೂ ಮೊದಲು ತಿಲಕ್ ಸರ್ಕಲ್ ಬಳಿ ಚೌಡೇಶ್ವರಿ ದೇವಿ ಅಂಬಾರಿ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಪಕ್ಕದ ತಮಿಳುನಾಡು, ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಿಂದ ಅಪಾರ ಸಂಖ್ಯೆಯಲ್ಲಿ ಜನ ಆಗಮಿಸಿದ್ರು. ಚೌಡೇಶ್ವರಿ ದೇವಿ ಅಂಬಾರಿ ಹೊತ್ತು ಸಾಗಿದ ಶೇಖರನ್ ಆನೆಯನ್ನ ಕಂಡು ಭಕ್ತಗಣವೇ ರೋಮಾಂಚನಗೊಂಡಿದೆ. ಈ ವರ್ಷನೂ ಕೂಡ ನಮ್ಮ ಆನೇಕಲ್ನಲ್ಲಿ ಚೌಡೇಶ್ವರಿ ಅಮ್ಮನವರ ಒಂದು ದೇವಾಲಯದ ಟ್ರಸ್ಟ್ ವತಿಯಿಂದ ಮತ್ತೆ ತೊಗಟವೀರ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಸೇರಿ ನಮ್ಮ ಆನೇಕಲ್ ಜನತೆಯ ಒಂದು ಸಹಕಾರದೊಂದಿಗೆ ಇವತ್ತು ಅದ್ದೂರಿಯಾದಂಥ ಒಂದು ದಸರಾ ಮಹೋತ್ಸವ ಮತ್ತು 9 ದಿನಗಳ ಕಾಲ ಇವತ್ತು ಪ್ರತಿ ದಿನವೂ ಕೂಡ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ದೇವರಿಗೆ ಪ್ರತಿ ಒಂದೊಂದು ದಿವಸಕ್ಕೂ ಒಂದೊಂದು ರೀತಿಯಾದ ಅಲಂಕಾರಗಳು ಎಲ್ಲ ಕೂಡ ನಡೆದು ಇವತ್ತು ನಮ್ಮ ಬೆಂಗಳೂರಲ್ಲಿ ಮೈಸೂರಲ್ಲಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ, ಅದೇ ರೀತಿಯಲ್ಲಿ ಕೂಡ ಅಲ್ಲಿ ಸರ್ಕಾರ ನಡೆಸುವಂಥ ಕಾರ್ಯಕ್ರಮ. ಆದರೆ ಇಲ್ಲಿ ತೊಗಟವೀರ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ಆನೇಕಲ್ ಜನತೆಯ ಒಂದು ಸಹಕಾರದೊಂದಿಗೆ ಇಲ್ಲೂ ಕೂಡ ಒಂದು ಅದೇ ರೀತಿಯಾದಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ. ನಿಜವಾಗ್ಲೂ ತುಂಬಾ ಹೆಮ್ಮೆ ಪಡುವಂಥ ವಿಷಯ. ಇನ್ನು ಆನೇಕಲ್ ಪಟ್ಟಣದ ಚೌಡೇಶ್ವರಿ ದೇವಿ ದಸರಾ ಮಹೋತ್ಸವ ನೋಡಲು ಕಳೆದ 3 ವರ್ಷದಿಂದ ಇಲ್ಲಿಗೆ ಬರುತ್ತೇವೆ. ಈ ಬಾರಿಯೂ ಕುಟುಂಬ ಸಮೇತ ಆಗಮಿಸಿದ್ದು ತಾಯಿ ಚೌಡೇಶ್ವರಿ ಜಂಬೂ ಸವಾರಿಯನ್ನ ನೋಡಲು ತುಂಬಾ ಖುಷಿಯಾಯಿತು. ತುಂಬಾ ವಿಜೃಂಭಣೆಯಿಂದ ಈ ಬಾರಿ ದಸರಾ ಆಚರಣೆ ಮಾಡಿದ್ದಾರೆ. ವಿವಿಧ ಕಡೆಯಿಂದ ಆಗಮಿಸಿದ ಆಕರ್ಷಕ ಕಲಾ ತಂಡಗಳು ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ನೆರೆದಿದ್ದಂತಹ ಜನರನ್ನ ರಂಜಿಸಿವೆ ಎಂದು ಭಕ್ತವೃಂದವೇ ಸಂತಸ ವ್ಯಕ್ತಪಡಿಸಿದೆ. 3 ವರ್ಷದಿಂದ ಬರ್ತಾ ಇದೀವಿ. ನಾವು ಧ್ವಂಸಂದ್ರದಲ್ಲಿ ಇರೋದು. ಇಲ್ಲಿ 3 ವರ್ಷದಿಂದ ಬರ್ತಾ ಇದೀವಿ. ಮೈಸೂರಿಗೆ ಹೋಗಿ ನೋಡಕ್ ಆಗೋದಿಲ್ಲ, ಅದು ತುಂಬಾ ದೂರ ಇದೆ. ಇಲ್ಲ ಆನೇಕಲ್ಲಲ್ಲೇ ಇಷ್ಟು ಚೆನ್ನಾಗಿ ಆಗ್ತಾ ಇದೆ, ಕಣ್ಣುಗಳು ಸಾಲೋದಿಲ್ಲ ನೋಡೋದಕ್ಕೆ. ನಮ್ಮ ಆನೇಕಲ್ಲಲ್ಲೇ ಆನೆ ಬಂದು ಚೌಡೇಶ್ವರಿ ದೇವಿನೆಲ್ಲ ತಗೊಂಡು ಎಷ್ಟು ಚೆನ್ನಾಗಿ ಊರೆಲ್ಲ ಇಷ್ಟು ಜನ ಸೇರಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಮೈಸೂರಲ್ಲೂ ಚೆನ್ನಾಗಿ ನಡೆಯುತ್ತೆ. ಆದ್ರೆ ಮೈಸೂರು ಇರ್ಕೆ ಹೋಗಕ್ ಆಗ್ದಿರೋರು ಇಲ್ಲೂ ಬಂದು ಅವ್ರ ಕಣ್ ತುಂಬ್ಕೊಬಹುದು ದೇವ್ರನ್ನ ಅಂತ ಹೇಳ್ತಿದ್ವಿ. ಒಟ್ನಲ್ಲಿ ಮಿನಿ ಮೈಸೂರು ಖ್ಯಾತಿಯ ಆನೇಕಲ್ನಲ್ಲಿ ಶಕ್ತಿ ದೇವತೆ ಚೌಡೇಶ್ವರಿ ದೇವಿಯ ಜಂಬೂ ಸವಾರಿ ಉತ್ಸವ ವಿಜೃಂಭಣೆಯಿಂದ ನೆರವೇರಿದ್ದು, ಆಕರ್ಷಕ ಸಾಂಸ್ಕೃತಿಕ ಕಲಾ ತಂಡಗಳು ನೆರೆದಿದ್ದ ಭಕ್ತರಿಗೆ ಹಬ್ಬದೂಟವನ್ನೇ ಉಣಬಡಿಸಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಆನೇಕಲ್ ಪೊಲೀಸರು ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.